ಏನಿದು ಡ್ರ್ಯಾಗನ್ ಅನ್ನುವಂಥದ್ದೇ ಇಲ್ಲಿ ಒಂದು ಕುತೂಹಲ, ಕ್ಯೂರಿಯಾಸಿಟಿ. ಬ್ರಿಟಿಷರ ಕಾಲದಲ್ಲಿ ಹೇಗಿತ್ತು ಆ ವ್ಯಾಪಾರ ಆಗಿರಬಹುದು, ಅಫೀಮ್ ವ್ಯಾಪಾರ ಆಗಿರಬಹುದು, ಸ್ಪೆಷಲ್ ಒಂದು ಗಿಡವನ್ನ ಇಲ್ಲಿ ಉಲ್ಲೇಖನ ಮಾಡಿರ್ತಾರೆ. ಅದು ಯಾವ್ದಪ್ಪ ಗಿಡ ಅಂತಂದ್ರೆ, ಬಟ್ ಆ ಎಲ್ಲ ಸಿನಿಮಾಗಳಿಗೂ ಕಂಪೇರ್ ಮಾಡಿದ್ರೆ ಪ್ರಶಾಂತ್ ನೀಲ್ ಅವರ ಕಥೆನೇ ಒಂಥರ ವಿಭಿನ್ನ. ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕಾಸ್ಟ್ಯೂಮ್ ಆಗಿರಬಹುದು, ಅವರ ಹೇರ್ ಸ್ಟೈಲ್ ಆಗಿರ್ಬಹುದು, ಒಂದು ಇವರೇ ಇದರಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲೇ ನಮಗೆ ಕಾಣಿಸುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡ್ರ್ಯಾಗನ್ ಸಿನಿಮಾದ 4 ಮಿನಿಟ್ಸ್ ಗ್ಲಿಮ್ಸ್ ಬಿಡುಗಡೆಯಾಗಿದೆ. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇರುವಂಥದ್ದು ಪ್ರಶಾಂತ್ ನೀಲ್ ಅವರು. ಬಹಳ ದಿನಗಳ ನಂತರ ಜೂನಿಯರ್ NTR ಅವ್ರನ್ನ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ. ಸೊ ನೀವು ಈ ಗ್ಲಿಮ್ಸ್ನ ನೋಡಿದ್ರೆ ಬಹುಶಃ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಒಂದು ಸಿನಿಮಾದ ಸ್ಟೋರಿ ಏನಿರಬಹುದು ಅನ್ನುವಂತಹ ಸ್ಮಾಲ್ ಹಿಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ಅಂದ್ರೆ 60ರ ಕಾಲಘಟ್ಟದಲ್ಲಿ ನಡೆಯುವಂತಹ ಕಥೆಯನ್ನ, ಬ್ರಿಟಿಷರ ಕಾಲದಲ್ಲಿ ಹೇಗಿತ್ತು ಆ ವ್ಯಾಪಾರ ಆಗಿರಬಹುದು, ಅಫೀಮ್ ವ್ಯಾಪಾರ ಆಗಿರಬಹುದು, ಅದನ್ನ ತೋರಿಸುವಂತಹ ಪ್ರಯತ್ನ ಮಾಡಿರುವಂಥದ್ದು. ಸೊ ಇನ್ನೊಂದು ಇದರಲ್ಲಿ ನೋಡ್ತಾ ಹೋಗೋದಾದ್ರೆ ನಮ್ಮೆಲ್ರಿಗೂ ಅನ್ಸಿದ್ದು ಒಂದು ವಿಷಯ ಏನಪ್ಪಾ ಅಂತಂದ್ರೆ, KGF ರೀತಿಯಲ್ಲಿ ಒಂದು ಡಾರ್ಕ್ ಶೇಡ್ ಇದೆ, ಒಂದು ಕ್ರುಯಲ್ ಆಗಿರುವಂತಹ ವಿಲನ್ಸ್ ನ ತೋರಿಸಿದ್ದಾರೆ. ಅದರ ನಡುವೆ ಜೂನಿಯರ್ NTR ಅವರ ಒಂದು ರಗಡ್ ಲುಕ್ ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದರ ಜೊತೆಗೆ ರುಕ್ಮಿಣಿ ವಸಂತ ಅವರು ಕೂಡ ವಿಭಿನ್ನವಾದಂತಹ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅನಿಲ್ ಕಪೂರ್ ಅವರು ಕೂಡ ಎಲ್ಲರನ್ನ ಬಗ್ಗು ಬಡಿಯುವಂತಹ ಒಬ್ಬ ವಿಲನ್ ಆಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಏನಿದು ಡ್ರ್ಯಾಗನ್ ಅನ್ನುವಂಥದ್ದೇ ಇಲ್ಲಿ ಒಂದು ಕುತೂಹಲ, ಕ್ಯೂರಿಯಾಸಿಟಿ. ಯೂಶಲಿ ಒಂದು ಸಿನಿಮಾ ಅಂತ ಬಂದ್ರೆ ಟೀಸರ್ ಆಗಿರಬಹುದು, ಟ್ರೈಲರ್ ಆಗಿರಬಹುದು, ಎಲ್ಲವೂ ಕೂಡ ಒಂದು ಅಬ್ಬಬ್ಬ ಅಂದ್ರೆ 2.5 ನಿಮಿಷ ಇರಬಹುದು. ಬಟ್ ಇಲ್ಲಿ ಬಿಟ್ಟಿರುವಂತಹ ಒಂದು ಗ್ಲಿಮ್ಸ್ ಇದೆಯಲ್ಲ 4 ನಿಮಿಷ ಇದೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ಒಂದು ಚಿತ್ರಣವನ್ನ ಕೊಡ್ತಾ ಇದ್ದಾರೆ ಅವರು. ಸಿನಿಮಾದಲ್ಲಿ ಏನಿರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಬಟ್ ಪ್ರಶಾಂತ್ ನೀಲ್ ಅವರು ಬರೋಬ್ಬರಿ 4 ನಿಮಿಷಗಳ ಸುದೀರ್ಘವಾದಂತಹ ಗ್ಲಿಮ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋ ಏನಿದೆ ಇದು ಜೂನಿಯರ್ NTR ಅವ್ರಿಗೆ ಒಂದು ರೀತಿಯಲ್ಲಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇಷ್ಟು ಸಿನಿಮಾಗಳು ಒಂದು ರೀತಿ ಆದ್ರೆ ಈ ಒಂದು ಸಿನಿಮಾ ಒಂದು ರೀತಿ, ಬಿಕಾಸ್ ಇದ್ರ ಡೈರೆಕ್ಟರ್ ಬಂದು ಪ್ರಶಾಂತ್ ನೀಲ್ ಅವರ ಒಂದು ಕಥೆಗಳೇ ಒಂದು ರೀತಿ ವಿಭಿನ್ನವಾಗಿರುತ್ತೆ. ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಅವ್ರ ಕಥೆಗಳನ್ನ ಹೆಣಿತಾರೆ, ಒಂದಕ್ಕೊಂದು ಪಾತ್ರಗಳನ್ನ ಯಾವ ರೀತಿ ಪೋಣಿಸ್ತಾರೆ ಅಂತ. ಸೊ ಇಲ್ಲೂ ಕೂಡ ಅದೇ ರೀತಿ ಮಾಡಿರುವಂಥದ್ದು. ಸೊ ಪ್ರಶಾಂತ್ ನೀಲ್ ಅವರ ಒಂದಷ್ಟು ಸಿನಿಮಾಸ್ಗಳು ಅಂತ ಬಂದಾಗ ಡಾರ್ಕ್ ಶೇಡ್ ನಲ್ಲೇ ಹೆಚ್ಚಾಗಿರುತ್ತೆ. KGF ಅಂತ ಬಂದ್ರು ಕೂಡ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು, ಹೆಚ್ಚಾಗಿ ಡಾರ್ಕ್ ಶೇಡ್ಸ್ ಇರೋದಿರ್ಬೋದು. ಜೊತೆಗೆ ಆ ವಿಲನ್ಗಳು ಇರ್ತಾರಲ್ಲ, ಬಹಳ ಕ್ರೂರಿಗಳ ರೀತಿ ವರ್ತಿಸ್ತಾರೆ ವಿಲನ್ಗಳು. ಸೊ ಈ ಗ್ಲಿಮ್ಸ್ ಅಲ್ಲೂ ಕೂಡ ನಮ್ಗೆ ಅದೇ ರೀತಿ ಕಾಣಿಸ್ತಾ ಇರುವಂಥದ್ದು. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕಂತೇಳಿ ಬರ್ತಾರೆ. ಬಂದ ನಂತರ ಇತಿಹಾಸ, ಹಿಸ್ಟ್ರಿನಲ್ಲಿ ಏನೇನಾಯ್ತು ಆ ಒಂದು ಹಿನ್ನೆಲೆ ಜೊತೆಗೆ ಈ ಒಂದು ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಉಕ್ಕು ಆಗಿರ್ಬೋದು, ಹತ್ತಿ ಆಗಿರಬಹುದು, ಮಸಾಲೆ ಪದಾರ್ಥಗಳಾಗಿರಬಹುದು, ಇದೆಲ್ಲದನ್ನೂ ಕೂಡ ಹುಡುಕ್ತಾ ವಿದೇಶಿಗರು ಇಲ್ಲಿಗೆ ಬಂದು ಏನ್ ಮಾಡ್ತಾರೆ, ಅದೇ ಇಲ್ಲಿ ನಾವು ಸ್ಟೋರಿಯಾಗಿ ತೋರಿಸಿರುವಂಥದ್ದು. ಭಾರತದಲ್ಲಿ ಬ್ರಿಟಿಷರು 250 ವರ್ಷಗಳ ಕಾಲ ಸುದೀರ್ಘವಾಗಿ ಉಳಿಯುವಂತೆ ಮಾಡಿರ್ತಾರೆ. ಜೊತೆಗೆ ಕೇವಲ ಒಂದು ಸ್ಪೆಷಲ್ ಒಂದು ಗಿಡವನ್ನ ಇಲ್ಲಿ ಉಲ್ಲೇಖನ ಮಾಡಿರ್ತಾರೆ. ಅದು ಯಾವ್ದಪ್ಪ ಗಿಡ ಅಂತಂದ್ರೆ, ಇಡೀ ಜಗತ್ತಿನ ಅತ್ಯಂತ ಅಮಲು ಪದಾರ್ಥ ಹೆರಾಯಿನ್ ಇದೆಯಲ್ಲ, ಅದನ್ನ ತಯಾರಿಸ್ಲಿಕ್ಕೆ ಆ ಗಿಡದ ಅಫೀಮು ಸಹಾಯ ಮಾಡುತ್ತಂತೆ. ಬ್ರಿಟಿಷರು ಹೋದ ನಂತರ ಈ ಒಂದು ಕರಾಳ ವ್ಯಾಪಾರ ಏನಾಗುತ್ತೆ, ಅಫ್ಘಾನ್ ಟ್ರೆಂಡಿಂಗ್ ಕಂಪನಿ ಮತ್ತೆ ಗೋಲ್ಡನ್ ಟ್ರೆಂಡಿಂಗ್ ಕಂಪನಿ ಅಂತೇಳಿ 2 ಭಾಗ ಆಗಿ ದೊಡ್ಡ ಒಂದು ಯುದ್ಧಕ್ಕೂ ಕೂಡ, ವಾರ್ಗೂ ಕೂಡ ಇದು ಕಾರಣವಾಗುತ್ತೆ. ಈ ಸಿನಿಮಾದ ಇಡೀ ಕತೆ ಏನಿದೆಯಲ್ವಾ, ಇದು 1967ರ ಕಾಲಘಟ್ಟದಲ್ಲಿ ಹೋಗುತ್ತೆ. KGF ಚಿತ್ರದ ರೀತಿನಲ್ಲೇ ಇಲ್ಲೂ ಕೂಡ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಒಂದಷ್ಟು ಕ್ರೂರವಾದಂತಹ ವಿಲನ್ಸ್ಗಳ ಸಾಮ್ರಾಜ್ಯಗಳನ್ನ ಸೃಷ್ಟಿ ಮಾಡಿದ್ದಾರೆ. ಆ ವಿಲನ್ಗಳ ಲುಕ್ ನೋಡ್ತಾ ಇದ್ರೆ ಒಬ್ಬೊಬ್ರು ಲುಕ್ ಕೂಡ ಬಹಳ ಡಿಫ್ರೆಂಟ್ ಆಗಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ರುಕ್ಮಿಣಿ ವಸಂತ ಅವರ ಲುಕ್ ಅಂತ ಬಂದಾಗ ಅವರ ಒಂದಷ್ಟು ಸಿನಿಮಾಗಳು ನೀವು ನೋಡಿರ್ತಾರೆ. ಇವಾಗ KGF ಟಾಕ್ಸಿಕ್ನು ಒಳಗೊಂಡಂತೆ ಬೇರೆ ರೀತಿಯಲ್ಲಿ ರುಕ್ಮಿಣಿ ಅವರು ಕಾಣಿಸ್ಕೊಂಡಿದ್ರು. ಬಟ್ ಇದರಲ್ಲಿ ಒಂಥರ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಟಾಕ್ಸಿಕ್ ಅಂತ ಬಂದಾಗ ಮಾಡರ್ನ್ ಆಗಿ ಆ ರುಕ್ಕುನ ನಾವು ನೋಡ್ತಾ ಹೋಗಿದ್ದೀವಿ. ಬಟ್ ಇಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಕಾಣಿಸ್ಕೊಂಡು ಹೋಗಿದ್ದಾರೆ. ಗ್ಲಿಮ್ಸ್ ಅಲ್ಲಿ ರುಕ್ಮಿಣಿ ಮಾತಾಡುವಂತ ರೀತಿಯಾಗಿರ್ಬೋದು, ಲೈಕ್ ಏನೋ ಹೇಳ್ತಾ ಇದೆ ಕತೆ, ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಮಗೂ ಕೂಡ ಅನ್ನಿಸ್ತಾ ಹೋಗುತ್ತೆ. ಸ್ಮಾಲ್ ಗ್ಲಿಮ್ಸ್ ಅಲ್ಲಿ ಪ್ರಶಾಂತ್ ನೀಲ್ ಅವರು
ಅವರು ಆಸ್ ಯೂಶುವಲ್ ಅವ್ರೇನು ಡಾರ್ಕ್ ಶೇಡ್ ಅಂತ ಏನಿದೆ ಅವ್ರ ಸಿನಿಮಾಗಳು ಅದೇ ರೀತಿ ಕಾಣಿಸ್ಕೊಂಡಿದ್ರು ಕೂಡ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ ಅದು ನಮ್ಮನ್ನ ಸೆಳ್ಕೊಳ್ತಾ ಬಿಡುತ್ತೆ. ಆದರೆ ಏನಪ್ಪ ಇದು KGF ಥರನೇ ಇರ್ಬೋದು ಅಂತ ಅನಿಸಿದ್ರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ ಅದು ಹೆಚ್ಚಾಗಿ ನಮ್ಮನ್ನ ಸೆಳೆಯುತ್ತೆ. ಇಡೀ 6 ದಿನಗಳಲ್ಲಿ ಇಡೀ ಪ್ರಪಂಚವನ್ನೇ ನಿರ್ಮಿಸಿ 7ನೇ ದಿನಕ್ಕೆ ವಿಶ್ರಾಂತಿ ಪಡೆದಾಗ ವಿಲನ್ ಜನನವಾಗತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಜೂನಿಯರ್ NTR ಅವರನ್ನ ಸಂಪೂರ್ಣವಾಗಿ ವಿಲನ್ ಶೇಡ್ನಲ್ಲಿ ಹೊಂದಿರುವಂತಹ ರಗಡ್ ಪಾತ್ರದಲ್ಲಿ ತೋರಿಸುವಂತಹ ಪ್ರಯತ್ನ ಆಗಿದೆ ಅಂತ ನನಗನ್ನಿಸ್ತು. ಸೊ ಜೊತೆಗೆ ನಮ್ಮ ಕನ್ನಡತಿ ರುಕ್ಮಿಣಿ ವಸಂತ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಜೂನಿಯರ್ NTR ಅವರು ಶತ್ರುಗಳಿಗೆ ಎಚ್ಚರಿಕೆ ನೀಡ್ತಾ ಅಂದರೆ ತನ್ನ ಕನಸಿನಲ್ಲಿ ನಾನು ಕೊಂದವರ ಮುಖ ಬರೋದಿಲ್ಲ, ಕೇವಲ ಬದುಕುಳಿದ ವೈರಿಗಳ ಮುಖ ಬರುತ್ತೆ ಅನ್ನೋದ್ರ ಮೂಲಕ ಮಾಸ್ ಡೈಲಾಗ್ಗಳನ್ನು ಹೇಳ್ಕೊಂಡು ಅಬ್ಬರಿಸ್ತಾರೆ, ಏನು ಸ್ಕ್ರೀನ್ನಲ್ಲಿ ಅಬ್ಬರಿಸ್ತಾರೆ ಜೂನಿಯರ್ NTR ಅವರು. ಸೊ ಇದು ಕೂಡ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಏನು KGF ಸಲಾರು ಎಲ್ಲ ಮಿಕ್ಸ್ ಆಗಿ ಒಂದು ಕತೆ ಬಂದಿದೆಯಾ ಈ ರೀತಿಯಾಗಿಯೂ ಕೂಡ ಒಂದಷ್ಟು ನಾನು ನೋಡ್ತಾ ಬಂದೆ ಕಮೆಂಟ್ಸ್ಗಳನ್ನ. ಸೊ ಒಂದಷ್ಟು ರಿವ್ಯೂಸ್ಗಳು ಕೂಡ. ಬಟ್ ಆ ಎಲ್ಲ ಸಿನಿಮಾಗಳಿಗೂ ಕಂಪೇರ್ ಮಾಡಿದ್ರೆ ಪ್ರಶಾಂತ್ ನೀಲ್ ಅವರ ಕಥೆನೇ ಒಂಥರ ವಿಭಿನ್ನ. ಅವ್ರು ಯಾವಾಗಲೂ ಕೂಡ ನಿಮಗೆ ಎಕ್ಸಾಂಪಲ್ಸ್ ನೀವೇ ನೋಡಿರಬಹುದು. ಈ KGF ಅಂತ ಬಂದಾಗಲೂ ಕೂಡ ಅವರು ಒಂದು ರೀತಿಯಲ್ಲಿ ಅವ್ರ ಚಿಂತನೆನೇ ಬೇರೆ, ಅವ್ರ ಪಾತ್ರಗಳನ್ನು ಸೃಷ್ಟಿ ಮಾಡೋದೇ ಬೇರೆ. ನಾವೇನು ಥಿಂಕ್ ಮಾಡ್ತೀವಿ ಆ ಲೆವೆಲ್ಗಿಂತ ಹೆಚ್ಚಾಗಿ ಅವರು ಥಿಂಕ್ ಮಾಡಿ ಕತೆಗೆ ಪಾತ್ರಕ್ಕೆ ಜೀವ ತುಂಬುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ಅಷ್ಟೇ ಜೂನಿಯರ್ NTR ಅವರಿಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದು ಕೂಡ ಯಾವುದೇ ರೀತಿಯ ಎಕ್ಸಾಂಪಲ್ಸ್ಗಳಿಲ್ಲ. ಅವರು ಒಂದು ಸಿನಿಮಾ ವೃತ್ತಿನಲ್ಲಿ ಈ ಸಿನಿಮಾ ಬೇರೆಯೇ ರೀತಿ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ರೀತಿ ವಿಲನ್ಗಳ ಅಟ್ಟಹಾಸ ಆಗಿರಬಹುದು, ಒಂದೊಂದು ವಿಲನ್ನ ತೋರಿಸಿರುವಂತಹ ರೀತಿ ಆಗಿರಬಹುದು, ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗಿರಬಹುದು, ಪ್ರತಿಯೊಂದು ಕೂಡ ನಮಗೆ ಇದರಲ್ಲಿ ಕಾಣಿಸ್ತಾ ಇದೆ. ತೆರೆ ಮೇಲೆ ಅವ್ರನ್ನ ನೋಡ್ಲಿಕ್ಕೆ ಇವಾಗ ಅವರ ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಪ್ರಶಾಂತ್ ನೀಲ್ ಅವರ ಸಿನಿಮಾ ಅಂತ ಅಂದಾಗಲೇ ನಮಗೆಲ್ಲ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿ ಕೊಟ್ಟಿರ್ತಾರಪ್ಪ, ಆಗಿ ಪಾತ್ರಗಳಿಗೆ ಜೀವ ತುಂಬಿರ್ತಾರಪ್ಪ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಡ್ರ್ಯಾಗನ್ ಅಂತ ಬಂದಾಗ ಈ ಹೆಸರೇ ಬಹಳ ಸ್ಪೆಷಲ್ ಆಗಿದೆ. ಈ ಒಂದು ಹೆಸರನ್ನ ಇಟ್ಕೊಂಡು ಏನು ಕತೆ ಹೆಣ್ದಿರ್ಬೋದು ಅನ್ನುವಂಥದ್ದು. ಸೊ ಬ್ರಿಟಿಷರು ಬಂದು ಹೋದ ನಂತರದಲ್ಲಿ ಏನಾಗುತ್ತೆ ಅನ್ನೋದು ಕೂಡ, ಅಂದರೆ ಇದೆಲ್ಲವೂ ಕೂಡ ಹಿಸ್ಟ್ರಿನಲ್ಲಿ ಇದೆ. ಬಟ್ ಹಿಸ್ಟ್ರಿನಲ್ಲಿರುವಂಥದ್ದನ್ನ ಸಿನಿಮಾ ಮಾಡೋದು ಬಹಳ ಕಷ್ಟ. ಬಟ್ ಇಲ್ಲಿ ಆ ಒಂದು ಪ್ರಯತ್ನ ಮಾಡಿರುವಂಥದ್ದು ಸೊ ಏನೋ ಒಂದು ಸ್ಪೆಷಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಎಲ್ಲರೂ ಕೂಡ ವಿಲನಿಶ್ ಲುಕ್ನಲ್ಲೇ ಕಾಣಿಸ್ಕೊಳ್ತಾ ಇರೋದು. ಎಲ್ಲರೂ ಹೀರೋ ಆಗೋದು ಬಹುಶಃ ಈಸಿ ಅನ್ನಿಸ್ಬೋದು, ಬಟ್ ವಿಲನ್ ಆಗಿ ತೋರಿಸೋದು ಬಹುಶಃ ಕಷ್ಟ. ಅದನ್ನ ಇಲ್ಲಿ ಪ್ರಶಾಂತ್ ನೀಲ್ ಅವರು ಮಾಡಿದ್ದಾರೆ. ಸೊ ಒಂದು ಕಡೆ ಜೂನಿಯರ್ NTR ಅವರ ಅಬ್ಬರ, ಇನ್ನೊಂದು ಕಡೆ ಕ್ರೂಯಲ್ ಆಗಿರುವಂತಹ ವಿಲನ್ಸ್ಗಳ ಅಟ್ಟಹಾಸ. ಸೊ ಇದೆಲ್ಲವೂ ಕೂಡ ಮಿತಿ ಮೀರಿದಾಗ ಅದನ್ನ ತಡೆಯೋಕೆ ಒಬ್ಬ ನಾಯಕ ಬರಬೇಕಲ್ವಾ. ಆ ನಾಯಕನೇ ಇಲ್ಲಿ ಬಾಲಿವುಡ್ನ ಹಿರಿಯ ನಟ ಆಗಿರುವಂತಹ ಅನಿಲ್ ಕಪೂರ್ ಅವರು. ಒಂದಷ್ಟು ಅದ್ಭುತವಾದಂತಹ ಸಂಭಾಷಣೆ ಕೂಡ ಕಾಣಿಸ್ತಾ ಇದೆ. ಈ ಸ್ಮಾಲ್ ಗ್ಲಿಮ್ಸ್ ಅಲ್ಲೇ ಇಷ್ಟೊಂದು ಎಲಿಮೆಂಟ್ಸ್ನ ಇಟ್ಟಿರ್ಬೇಕಾದ್ರೆ ಇನ್ನು ನೆಕ್ಸ್ಟ್ ಬರುವಂತಹ ಟ್ರೈಲರ್ ಟೀಸರ್ನಲ್ಲಿ ಇನ್ನೇನಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ನಮಗೆ. ಇದರ ಜೊತೆಗೆ ರವಿ ಬಸ್ರೂರ್ ಅವರ ಸಂಗೀತ ನಿರ್ದೇಶನ. ಸೊ ರವಿ ಬಸ್ರೂರ್ ಅವರು ಇವಾಗ ಆಲ್ರೆಡಿ ಟಾಕ್ಸಿಕ್ಗೂ ಕೂಡ ಅವರೇ ಆಗಿರೋ ಒನ್ ಆಫ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ಆಗಿದ್ದಾರೆ. ಆಲ್ಮೋಸ್ಟ್ ಇವರ ಕತೆಗಳಿಗೆಲ್ಲ ಇವರೇ ರವಿ ಬಸ್ರೂರ್ ಅವರ ಮ್ಯೂಸಿಕ್ಕೇ ಇರುತ್ತೆ. ಒಂದು ವಿಭಿನ್ನವಾದಂತಹ ಶೈಲಿನಲ್ಲಿ ಇವರು ಕೂಡ ಮಾಡಿರ್ತಾರೆ. ಒಂದು ಬಿಗ್ ಬಜೆಟ್ ಸಿನಿಮಾ. ಈ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ಅಂದರೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಈ ವರ್ಷ ಒಂದು ಸಿನಿಮಾ ಬರಲ್ಲ. ಯಾಕೆಂದರೆ ಆಲ್ರೆಡಿ ಈ ಸಿನಿಮಾನ 2027ಕ್ಕೆ ಬಿಡುಗಡೆ ಮಾಡಲಿಕ್ಕೆ ಸಿನಿಮಾ ತಂಡ ತಯಾರಿಯನ್ನು ಮಾಡ್ತಾ ಇದೆಯಂತೆ. ಒಂದಷ್ಟು ಪ್ರೊಡಕ್ಷನ್ ವರ್ಕ್ ಇರುತ್ತೆ. ಸೊ ಗೊತ್ತಿಲ್ಲ, ಇದು ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಇದು ಕೂಡ ಪ್ಯಾನ್ ವರ್ಲ್ಡ್ ಸಿನಿಮಾ. ಸೊ ಇಡೀ ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಒಂದು ಅದ್ದೂರಿಯಾಗಿ ತೆರೆಗೆ ತರುವಂತಹ ಜೊತೆಗೆ ಅವರಿಗೂ ಕೂಡ ಕನೆಕ್ಟ್ ಆಗ್ಬೇಕಲ್ವಾ ಸಿನಿಮಾ. ಸೊ ಹಾಗಾಗಿ ಸಿನಿಮಾನ ತಡವಾಗಿ ಬಿಡುಗಡೆ ಮಾಡಲಿಕ್ಕೆ ಸಿನಿಮಾ ತಂಡ ನಿರ್ಧಾರ ಮಾಡಿದ್ಯಂತೆ. ಸದ್ಯಕ್ಕೆ ಬಿಟ್ಟಿರುವಂತಹ ಈ ಗ್ಲಿಮ್ಸು ಸಿನಿಮಾ ಪ್ರೇಮಿಗಳಿಗೆ, ಅದರಲ್ಲೂ ಕೂಡ ಜೂನಿಯರ್ NTR ಅವರ ಅಭಿಮಾನಿಗಳಿಗೆ ಒಂದೊಳ್ಳೆ ಹಬ್ಬದೂಟ ಅಂತಾನೆ ಹೇಳ್ಬೋದು. ತುಂಬಾ ಸ್ಪೆಷಲ್ ಆಗಿ ಇಲ್ಲಿ ಜೂನಿಯರ್ NTR ಅವರ ಒಂದು ಲುಕ್ ಕಾಣಿಸ್ಕೊಂಡಿರುವಂಥದ್ದು. ಅವರ ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕು ಅಂತಂದ್ರೆ ಕಾಸ್ಟ್ಯೂಮ್ ಆಗಿರಬಹುದು, ಅವರ ಹೇರ್ ಸ್ಟೈಲ್ ಆಗಿರಬಹುದು, ಒಂದು ಇವರೇ ಇದರಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲೇ ನಮಗೆ ಕಾಣಿಸುತ್ತೆ. ಬಟ್ ವೇಟ್ ಮಾಡಿ ನೋಡೋಣ. ಯಾಕೆಂದ್ರೆ ಅಲ್ಲಿರುವಂಥ ಎಲ್ಲರೂ ಕೂಡ ವಿಲನಿಶ್ ಲುಕ್ನಲ್ಲೇ ಇರೋದ್ರಿಂದ ಏನೋ ಒಂದು ಸ್ಪೆಷಲ್ ಆಗಿ ಏನೋ ಇಟ್ಟಿರ್ತಾರೆ ಪ್ರಶಾಂತ್ ನೀಲ್ ಅವರು. ಸೊ ನೆಕ್ಸ್ಟ್ ಸಿನಿಮಾದ ಅಪ್ಡೇಟ್ ಬರೋವರೆಗೂ ನಾವು ವೆಯ್ಟ್ ಮಾಡಲೇಬೇಕು. ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ, ಪಾಸಿಟಿವ್ ಎಷ್ಟಿರುತ್ತೋ ಅಷ್ಟೇ ನೆಗೆಟಿವ್ ಕೂಡ ಇರುತ್ತೆ. ಬಟ್ ಅದನ್ನೆಲ್ಲ
ಅವರೆಲ್ಲ ಡೈಜೆಸ್ಟ್ ಮಾಡ್ಕೊಂಡೇ ಇಲ್ಲಿ ತನಕ ಬಂದಿರ್ತಾರೆ. ಸೊ ಇದು ಕೂಡ ಹಾಗೆ ಅಂತ ಹೇಳ್ಬೋದು. ಜೊತೆಗೆ KGF ಮಾಡೆಲ್ನಲ್ಲೇ ಇರೋದ್ರಿಂದ ಒಂದು ರೀತಿ ಫ್ಯಾನ್ಸ್ಗಳಿಗೂ ಇದನ್ನು KGF ಸಿನಿಮಾ ಥರನೇ ಇರಬಹುದಾ ಅನ್ನುವಂತಹ ಒಂದು ಕುತೂಹಲ ಇರುತ್ತೆ. ಬಟ್ ಅದೇ ಕತೆ ಬೇರೆ, ಇದೇ ಕತೆ ಬೇರೆ. ಅದೊಂದು ಶೇಡ್ನ ಆ ರೀತಿ ತೋರಿಸಿದ್ದಾರೆ. ಯಾಕೆಂದರೆ ಪ್ರಶಾಂತ್ ನೀಲ್ ಅವರ ಸಿನಿಮಾ ಅಂದರೆ ಆಲ್ಮೋಸ್ಟ್ ಅದೇ ಥರ ಇರೋದ್ರಿಂದ ಸೊ ಈ ಸಿನಿಮಾದಲ್ಲೂ ಕೂಡ ಅವ್ರು ಅದೇ ರೀತಿ ತೋರಿಸೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ನೆಕ್ಸ್ಟು ಏನು ಅಪ್ಡೇಟ್ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇದ್ದೀವಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.